ಮಗುವಿಗೆ ಆರೋಗ್ಯಕರವಾಗಿರುವಂಥ, ಮಗುವನ್ನು ದಷ್ಟಪುಷ್ಟವಾಗಿ ಶಕ್ತಿಗೊಳಿಸುವಂತಹ, ಬಹಳ ರುಚಿಕರವಾಗಿರುವಂಥ, ಮಗುವಿನ ತೂಕವನ್ನು ಹೆಚ್ಚಿಸುವಂತಹ ಬೇಬಿ ಫುಡ್ ರೆಸಿಪಿ ಪಟಾಪಟ ಅಂತೇಳಿ ಮಾಡ್ಕೋಬೋದು. ಯಾವ ಥರ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ ಸಬ್ಬಕ್ಕಿನ ತಗೊಂಡಿದ್ದೀನಿ, ಸಾಬುದಾನ ಅಂತ ಕರೀತಾರೆ. ಮೊದಲನೇದಾಗಿ ಸ್ಟವನ್ನು ಹಚ್ಕೊಂಡು ಬಾಣಲೆಯನ್ನು ಕಾಯೋದಕ್ಕೆ ಅಂತೇಳಿ ಇಡಬೇಕು. ಈಗ ಚಿಕ್ಕ ಕಪ್ಪಲ್ಲಿ ಸಬ್ಬಕ್ಕಿಯನ್ನು ಹಾಕಿ ನೋಡಿ ಹುರ್ಕೊಳ್ತಾ ಇದ್ದೀನಿ, ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಎರಡೆರಡು ಬಾದಾಮಿಯನ್ನು ಹಾಕಿದ್ದೀನಿ. ಬಾದಾಮಿನೂ ಹಾಕಿ ಸಣ್ಣ ಹುರಿನಲ್ಲಿ ಇಟ್ಕೊಂಡು ನೋಡಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಸ್ವಲ್ಪ ಬಣ್ಣ ಅನ್ನೋದು ಬದಲಾಗುತ್ತೆ ನೋಡಿ, ಇಷ್ಟು ಚಿಟಪಟ ಅಂತ ಅನ್ನೋಕ್ಕೆ ಶುರು ಆಗುತ್ತೆ, ಬಣ್ಣ ಒಂಚೂರು ಬದಲಾಗುತ್ತೆ. ಆವಾಗ ಸ್ಟವನ್ನು ಆಫ್ ಮಾಡಿಕೊಂಡು ಇದನ್ನು ನಾನು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. 2 ಬಾದಾಮಿ, ಹುರ್ಕೊಂಡಿರೋಂಥ ಸಬ್ಬಕ್ಕಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಸಾಫ್ಟ್ ಆಗಿರೋಂಥ ಖರ್ಜೂರವನ್ನು, ಡೇಟ್ಸನ್ನು ತೊಗೊಂಡಿದ್ದೀನಿ. ಮೃದುವಾಗಿರೋಂಥ ಖರ್ಜೂರ ಚಿಕ್ಕದು, ಅದಕ್ಕೆ 2 ಹಾಕಿದ್ದೀನಿ. ದೊಡ್ಡದಾದರೆ ಒಂದೇ ಒಂದು ಹಾಕಿದ್ರೆ ಸಾಕಾಗುತ್ತೆ. ಇದಿಷ್ಟು 3 ಪದಾರ್ಥಗಳನ್ನು ಹಾಕಿದ ನಂತರ ಇದನ್ನು ಬನ್ನಿ ಪುಡಿ ಮಾಡ್ಕೊಳ್ಳೋಣ. ನೋಡಿ ರುಬ್ಕೊಂಡಿದ್ದಾಗಿದೆ. ಇವಾಗ ಯಾವ ಥರ ಇದು ರೆಡಿಯಾಗಿದೆ ಅಂತೇಳಿ ನೋಡ್ಬೋದು. ಒಂದು ಸತಿ ಈ ಪುಡಿಯನ್ನು ಮಾಡಿಟ್ಕೊಂಡ್ರೆ 2 ಬಾರಿ 3 ಬಾರಿ ಆರಾಮಾಗಿ ಮಾಡ್ಕೋಬೋದು. ಬೇಬಿ ಫುಡ್ ರೆಸಿಪಿನ ಪಟ್ ಅಂತ ಹೇಳಿ ಕೂಡ ಮಾಡ್ಕೋಬೋದು. ನೋಡಿ ನಾನಿಲ್ಲಿ ಈ ಪುಡಿಯನ್ನು ಮಾಡ್ಕೊಂಡಿದ್ದೀನಲ್ವ, ಇದನ್ನು ಒಂದು ಏರ್ಟೈಟ್ ಬಾಕ್ಸ್ ಕಂಟೈನರ್ಗೆ ಹಾಕ್ಬಿಟ್ಟು ನೀವು 1 ವಾರದವರೆಗೂ ಆರಾಮಾಗಿ ಇದನ್ನು ಬಳಸಬಹುದು. ಇವಾಗ ಎಷ್ಟು ಬೇಕೋ ಅಷ್ಟು ಪುಡಿಯನ್ನು ಮಾತ್ರ ತೊಗೊಂಡಿದ್ದೀನಿ. ಇದರ ಜೊತೆಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಲೋಟದಲ್ಲಿ ನೀರನ್ನು ಸೇರಿಸ್ಕೋಬೇಕಾಗತ್ತೆ. ಈಗ ಇದನ್ನು ಮತ್ತೊಂದು ಸತಿ ರುಬ್ಕೊಂಡು ಬರ್ತೀನಿ. ಈಗ ಇದನ್ನು ರುಬ್ಕೊಂಡಿದ್ದಾಗಿದೆ. ಈಗಾಗಲೇ ನಾನು ಸಾಕಷ್ಟು ಆರೋಗ್ಯಕರವಾದ ಬೇಬಿ ಫುಡ್ ರೆಸಿಪಿ ವಿಡಿಯೋಗಳನ್ನ, ಮಗುವಿನ ತೂಕವನ್ನು ಹೆಚ್ಚಿಸುವಂಥ ಬೇಬಿ ಫುಡ್ ರೆಸಿಪಿ ವಿಡಿಯೋಗಳನ್ನ ಶೇರ್ ಮಾಡಿದ್ದೀನಿ. ಆಸಕ್ತಿ ಇದ್ದವರು ಎಲ್ಲ ವಿಡಿಯೋಗಳನ್ನು ನೋಡಿ. ಇದನ್ನು ರುಬ್ಕೊಂಡಿದ್ದಾಗಿದೆ. ಒಂದು ಪ್ಯಾನನ್ನು ತೊಗೊಂಡು ಇವಾಗ ರುಬ್ಕೊಂಡಿರೋಂಥ ಈ ಮಿಶ್ರಣವನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ನಿಮ್ಗೆ ನೋಡೋದಕ್ಕೆ ಇದು ತೆಳುವಾಗಿದೆ ಕನ್ಸಿಸ್ಟೆನ್ಸಿ ಅಂತ ಅನಿಸ್ಬೋದು, ಬಟ್ ಈ ಒಂದು ರೆಸಿಪಿಯನ್ನು ಮಾಡ್ತಾ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ ಸ್ಟವನ್ನು ಹಚ್ಚಿ ಈಗ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕುದಿ ಬರುತ್ತಲ್ಲ, ಆವಾಗ ಸ್ಟವ್ ಫ್ಲೇಮನ್ನು ಫುಲ್ಲು ಸಣ್ಣ ಮಾಡಬೇಕಾಗುತ್ತೆ. ಲೋ ಫ್ಲೇಮ್ನಲ್ಲಿಟ್ಟು ಇದ್ರ ಮೇಲೆ ಒಂದು ಲಿಡ್ಡನ್ನು, ಪ್ಲೇಟನ್ನು ಮುಚ್ಚಿಬಿಡ್ಬೇಕಾಗತ್ತೆ. 4ರಿಂದ 5 ನಿಮಿಷಗಳ ಕಾಲ ನೋಡಿ ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ಈ ಥರ ಗಟ್ಟಿಯಾಗುತ್ತೆ. ಇದು ತುಂಬ ತೆಳುವಾಗಿದೆ ಅಂಥೇಳಿ ನಿಮ್ಗೆ ಈಗಲೂ ಕೂಡ ಅನಿಸ್ಬೋದು, ಏನಪ್ಪ ಇದು ಗಂಜಿ ಥರ ಇದೆ ಅಂಥೇಳಿ. ಬಟ್ ಆದರೆ ಇದು ಆರ್ತಾ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ, ಸರಿಯಾದ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೋಡಿ ಬಿಸಿ ಇದ್ದಾಗ ಕನ್ಸಿಸ್ಟೆನ್ಸಿ ತುಂಬ ತೆಳು ಇದೆ ಅಂಥೇಳಿ ನಿಮ್ಗೆ ಅನಿಸ್ತಾ ಇದೆ ಅಲ್ವಾ. ನೋಡಿ ಗಟ್ಟಿ ಆಗ್ತಾ ಈ ಥರ ಹಾಲಿನ ಮೇಲೆ ಕೆನೆ ಕಟ್ಟಲ್ವಾ, ಆ ಥರ ಈ ಒಂದು ಬೇಬಿ ಫುಡ್ ರೆಸಿಪಿ ರೆಡಿ ಆಗುತ್ತೆ. ತುಂಬಾ ರುಚಿಕರವಾಗಿರುತ್ತೆ. ಮಗು ಅಂತೂ ತುಂಬಾ ಇಷ್ಟಪಟ್ಟು ತಿನ್ನುತ್ತೆ. ನಾವಿಲ್ಲಿ ಬಳಸಿರೋಂಥ ಸಬ್ಬಕ್ಕಿ ಆಗಿರ್ಬೋದು, ಸಾಬುದಾನ ಆಗಿರ್ಬೋದು, ಅಥವಾ ಖರ್ಜೂರ ಆಗಿರ್ಬೋದು, ಬಾದಾಮಿ ಆಗಿರ್ಬೋದು, ಎಲ್ಲ ಮಗುವಿನ ವೆಯ್ಟ್ ಗೇನ್ಗೆ ತುಂಬಾ ಸಹಾಯಕ ಆಗುತ್ತೆ. ನೋಡಿ ಆರ್ತಾ ಕನ್ಸಿಸ್ಟೆನ್ಸಿ ಅನ್ನೋದು ಸರಿಯಾದ ಅದಕ್ಕಾಗುತ್ತೆ. ಒಳ್ಳೆ ಬೆಣ್ಣೆ ಥರ ಇರುತ್ತೆ. ಮಗುವಿನ ಬಾಯಲ್ಲಿಟ್ಟರೆ ಹಾಗೆ ಹದವಾಗಿ ಕರ್ಗೋಗುತ್ತೆ. 6 ತಿಂಗಳು ಕಂಪ್ಲೀಟ್ ಆಗಿರೋಂಥ, ಅಂದರೆ 7 ತಿಂಗಳು ರನ್ನಿಂಗಲ್ಲಿರೋಂಥ ಮಕ್ಕಳಿಂದ ಹಿಡಿದು 1.5 ವರ್ಷದ ಮಕ್ಕಳವರೆಗೂ ಕೂಡ ಈ ಒಂದು ರೆಸಿಪಿಯನ್ನು ಮಾಡಿ ಕೊಡಬಹುದು. ಈ ಬೇಬಿ ಫುಡ್ ರೆಸಿಪಿ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.